ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಯರನ್ನು ನೆನೆಸುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ರಾಯರು ಆಶೀರ್ವಾದಿಸಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ ಅವರು ಏನೇನು ಪೂಜೆ ಮಾಡಬೇಕು, ಹಾಗೆ ರಾಯರನ್ನು ಹೇಗೆ ಪೂಜೆ ಮಾಡಿ ಯಾವ ರೀತಿ ಅನುಷ್ಠಾನ ಮಾಡಿದ್ರೆ ಸಂತಾನ ಭಾಗ್ಯ ಕರುಣಿಸ್ತಾರೆ ರಾಯರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಏನೆಲ್ಲ ಅನುಷ್ಠಾನ ಇದೆ, ಹಾಗೆ ಹೇಗೆ ಪೂಜೆ ಮಾಡಬೇಕು, ವ್ರತ ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳಿ. ಹಾಗೆ ನಿಮಗೆ ಪರಿಚಯ ಇರುವಂತಹ ಸ್ನೇಹಿತರಿಗೆ, ಫ್ರೆಂಡ್ಸ್, ರಿಲೇಟಿವ್ಸಿಗೆ ಎಲ್ರಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಹಾಗೂ ಶೇರ್ ಮಾಡೋ ಮುಖಾಂತರ ರಾಯರ ನೆಲೆ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಸಂತಾನ ಭಾಗ್ಯ ಇನ್ನೂ ಕರುಣಿಸಿಲ್ಲ ರಾಯರು, ಅಂಥವರಿಗೆ ಸಂತಾನ ಭಾಗ್ಯ ಬೇಗ ಕರುಣಿಸಲಿ ಅಂತ ಕೇಳ್ಕೊಳ್ತಾ ರಾಯರಲ್ಲಿ ನಾನು ಸಂಕಲ್ಪ ಮಾಡ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಪ್ರೋತ್ಸಾಹಿಸಿ ಅಂತ ನಿಮ್ಮೆಲ್ಲರಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀನಿ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ. ರಾಯರು ಯಾರನ್ನೂ ಸಹ ಕೈ ಬಿಡೋದಿಲ್ಲ. ಯಾರು ರಾಯರನ್ನು ನಂಬ್ತಾರೆ ಅವರನ್ನು ಯಾವತ್ತೂ ಸಹ ಕೈ ಬಿಡೋದಿಲ್ಲ. ತಡವಾಗ್ತಿದೆ ಅಂದರೆ ಅದು ಆಗೋದಿಲ್ಲ ಅನ್ನೋ ಅರ್ಥ ಅಲ್ಲ. ಕೆಲವೊಮ್ಮೆ ತಡವಾಗುವುದು ನಮ್ಮ ಭಾಗ್ಯದಲ್ಲಿ ಇರುವ ದೊಡ್ಡದೇನೋ ಕೊಡುವುದಕ್ಕಾಗಿ ಆಗಬಹುದು. ಸಹನೆ ಇರಲಿ, ಎಲ್ಲವೂ ಒಳ್ಳೆಯದಾಗಿ ನಡೆಯುತ್ತದೆ. ರಾಯರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ರಾಯರಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಜೀವನ ಮಾಡೋದು ತುಂಬ ಒಳ್ಳೆಯದು. ಗುರುವಾರದ ದಿನ ತುಳಸಿ ಎಲೆ ಮತ್ತು ಅಕ್ಷತೆಯನ್ನು ರಾಘವೇಂದ್ರ ಸ್ವಾಮಿ ಚಿತ್ರದ ಅಥವಾ ಫೋಟೋ ಮುಂದೆ ಇಟ್ಟು ಪ್ರತಿ ಕುಟುಂಬ ಸದಸ್ಯರ ಹೆಸರನ್ನು ಒಮ್ಮೆ ಹೇಳಿ ಪ್ರಾರ್ಥಿಸಿ ಕುಟುಂಬ ಸೌಹಾರ್ದತೆ ಹೆಚ್ಚುತ್ತದೆ. ಹೀಗೆ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಗುರುವಾರ ಈ ವ್ರತವನ್ನು ಮಾಡಬೇಕು. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹಸುವಿನ ಗಂಜಲ ಹಾಕಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಮೊದಲನೆಯದಾಗಿ ಗಣಪತಿ ಪೂಜೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಆಮೇಲೆ ರಾಯರಿಗೆ ಪೂಜೆ ಮಾಡಬೇಕು. ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಹಚ್ಚಿ ಒಂದು ತಟ್ಟೆಯ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ತುಳಸಿ ಎಲೆ ಇಟ್ಟು 21 ರೂ ಇಟ್ಟು 3 ಗಂಟು ಹಾಕಿ ಇಡಬೇಕು. ರಾಯರಿಗೆ ಗಂಧ ಹಚ್ಚಿ ಹೂವಿನ ಅಲಂಕಾರ ಮಾಡಿ 2 ತುಪ್ಪದ ದೀಪ ಹಚ್ಚಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು ನೈವೇದ್ಯಕ್ಕೆ ಇಡಬೇಕು. ನೈವೇದ್ಯಕ್ಕಾಗಿ ಏನನ್ನಾದರೂ ಸಿಹಿ ಇಟ್ಟು ಪೂಜೆ ಮಾಡಬೇಕು. ನಂತರ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಪಠನೆ ಮಾಡಬೇಕು. ಸಂತಾನ ಭಾಗ್ಯಕ್ಕಾಗಿ 9 ಗುರುವಾರ ಈ ರೀತಿ ವ್ರತ ಮಾಡಿ ಗರ್ಭರಕ್ಷಣೆ ಮಂತ್ರ ಜಪಿಸಬೇಕು. ಗರ್ಭರಕ್ಷಣೆ ಮಂತ್ರ ಯಾವುದೆಂದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಈ ಮಂತ್ರವನ್ನು ಜಪಿಸಿ. ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಮಹಂ ಶರಣಂ ಗತಃ. ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಮಹಂ ಶರಣಂ ಗತಃ 21 ಬಾರಿ ಈ ಮಂತ್ರವನ್ನು ಜಪಿಸಬೇಕು. ರಾಯರಿಗೆ ಪೂಜೆ ಮಾಡುವಾಗ ನಿಮ್ಮ ಹರಿಕೆ ಒಳ್ಳೆಯದು ಆಗಿರಬೇಕು. ನಿಮಗೆ ಪೂಜೆ ಮಾಡುವ ಬಗ್ಗೆ ಏನೇ ಸಂಶಯ ಬಂದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಗೊಂದಲಗಳ ಪರಿಹಾರಕ್ಕಾಗಿ ನಾನು ನಿಮಗೆ ಕಮೆಂಟ್ ಮೂಲಕ ಉತ್ತರಿಸುತ್ತೇನೆ. ಯಾವುದೇ ಗೊಂದಲಗಳನ್ನು ಇಟ್ಟುಕೊಳ್ಳದೆ ರಾಯರ ಮೇಲೆ ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಆ ರಾಯರು ನಿಮಗೆ ಒಳ್ಳೆಯ ಸಂತಾನವನ್ನು ಕರುಣಿಸುತ್ತಾರೆ ಎಂದು ಭಾವಿಸುತ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ರಾಯರು ಒಳ್ಳೆಯದು ಮಾಡಲಿ ಅಂತ ಬೇಡ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮೈ ಚಾನಲ್.